ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ, ರಾಯರ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ಮೇಲೂ ಕೂಡ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರ್ತಕ್ಕಂಥದ್ದು ಏನಂತ ಅಂದ್ರೆ, ಲೈಫಲ್ಲಿ ಸಕ್ಸಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಾವು ಮಾಡುವಂತ ಕೆಲಸದಲ್ಲಿ ಆಗಿರಬಹುದು, ಅಥವಾ ಏನೋ ಒಂದು ಅನ್ಕೊಂಡಿರ್ತೀವಿ, ಕನಸನ್ನ ಕಟ್ಕೊಂಡಿರ್ತೀವಿ, ಒಂದು ಗುರಿನ ಇಟ್ಕೊಂಡಿರ್ತೀವಿ, ಒಂದು ಜಾಬ್ ಬಗ್ಗೆ ಇರುತ್ತೆ, ಏನೋ ಒಂದು ಅನ್ಕೊಂಡಿರ್ತೀವಿ, ಅದಕ್ಕೆ ಸಕ್ಸಸ್ ಸಿಗೋದು ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಅದು ಸಿಕ್ಕರೇನೆ ನಮಗೆ ಒಂದು ತೃಪ್ತಿ ಅನ್ನೋದಿರುತ್ತೆ. ಎಷ್ಟೋ ಜನಕ್ಕೆ ನಿದ್ದೆ ಕೂಡ ಬರ್ದಂಗೆ ಕಾಡ್ತಾ ಇರುತ್ತೆ. ಅದು ಕಷ್ಟಗಳಾಗಿರ್ಬೋದು, ಗುರಿ ಆಗಿರ್ಬೋದು, ಅಥವಾ ನೋವಾಗಿರ್ಬೋದು ಅಲ್ವಾ. ಇದರಲ್ಲಿ ನಾನು ಕೆಲವೊಂದು ಮಾತುಗಳನ್ನ ಹೇಳ್ತಾ ಇದ್ದೀನಿ, ಅದ್ರ ಜೊತೆಗೆ ಒಂದು ಚಿಕ್ಕದಾದಂತ ಒಂದು ಪೂಜೆ ಕೂಡ ತಿಳಿಸ್ಕೊಡ್ತೀನಿ. ಇದನ್ನ ದಯವಿಟ್ಟು ಕೂಡ ಮಾಡಿ, ಯಾಕಂದ್ರೆ ತುಂಬಾ ಜನಗಳ ಸಮಸ್ಯೆ ಆಗಿರೋದ್ರಿಂದ ಈ ಒಂದು ವಿಡಿಯೋನ ಮಾಡ್ಲೇಬೇಕಾದಂತ ಒಂದು ಅನಿವಾರ್ಯ ಇದೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ನಾನು ರಾಯರಲ್ಲಿ ಪ್ರಾರ್ಥನೆನ ಮಾಡ್ಕೊಂಡ್ಬಿಡೋಣ. ಏನ್ ಪ್ರಾರ್ಥನೆ ಮಾಡ್ಕೊಳ್ಳೋದಂತ ಅಂದ್ರೆ, ಇವತ್ತಿನ ದಿನ ರಾಯರಲ್ಲಿ ದಿನೇ ದಿನೇ ರಾಯರ್ನ ನೀನ್ ಎಷ್ಟೋ ಪೂಜಿಸ್ತಾ ಇದೀಯಾ, ಏನ್ ಒಳ್ಳೇದಾಗ್ತಾ ಇದೆ ನಿನಗೆ? ಕೇಳುವವರ ಸಂಖ್ಯೆ ತುಂಬಾ ಹೆಚ್ಚಾಗ್ತಾ ಇದೆ. ಅದು ರಾಯರನ್ನ ಕಷ್ಟದಲ್ಲಿ, ತುಂಬಾನೇ ನೋವಲ್ಲಿ ನನ್ನ ಅಪ್ಪ ಇದಾರಂತ ಪೂಜಿಸ್ತಾ ಇರೋರ್ಗೇನೆ, ಯಾರು ಶ್ರದ್ಧೆ ಭಕ್ತಿಯಿಂದ ರಾಯರ್ನ ನಿಜವಾಗ್ಲೂ ಭಕ್ತಿಯಿಂದ ಪೂಜಿಸ್ತಾ ಇದ್ದಾರೋ ಅವರಿಗೆ ಕೆಲವರು ಜನಗಳು ಕೇಳುವಂಥದ್ದು ತುಂಬಾ ಆಗಿದೆ. ರಾಯರ್ನ ಇಷ್ಟು ದಿನದಿಂದ ಪೂಜಿಸ್ತಾ ಇದೆಯಲ್ಲ, ಏನ್ ಒಳ್ಳೇದಾಗಿದೆ ನಿನಗೆ? ಯಾವಾಗ್ಲೂ ರಾಯರು 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 ಅಂತ ಇರ್ತೀಯ. ನಿನಗೆ ಏನು ಕಷ್ಟ ಕೂಡ ಕಡಿಮೆ ಆಗ್ತಾ ಇಲ್ಲ. ದಿನೇ ದಿನೇ ನಿನ್ನ ಜೀವನದಲ್ಲಿ ಕಷ್ಟ, ಕಣ್ಣೀರು ಅನ್ನೋದು ಜಾಸ್ತಿ ಆಗೋದೇ ನೋಡ್ತಾ ಇದೀವಿ ಅಂತ ತುಂಬಾ ಜನಗಳು ಆಡೋದನ್ನ ಕೇಳಿರ್ತೀರ. ನಾನು ರಾಯರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಗುರುರಾಯರೇ, ನೀವು ಕೈ ಹಿಡಿಯೋದು ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ, ಆದರೆ ಯಾರು ನಿಮ್ಮನ್ನ ಪೂಜಿಸಿದ ಮೇಲೆ ನಿನಗೇನು ಒಳ್ಳೇದಾಗ್ತಾ ಇದೆ ಅಂತ ನಿಮ್ಮ ಭಕ್ತರಿಗೆ ಪ್ರಶ್ನೆ ಮಾಡ್ತಾ ಇದಾರಲ್ಲ, ಅಂತರ ಮುಂದೆ ಖಂಡಿತ ನಿಮ್ಮ ಭಕ್ತರನ್ನ ಸೋಲೋದಕ್ಕೆ ಬಿಡಬೇಡಿ ನನ್ನಪ್ಪ. ಯಾಕಂದ್ರೆ ಅಪ್ಪ ಅಂತಾನೆ ಪೂಜಿಸ್ತಾ ಇದ್ದಾರೆ, ನನ್ನ ತಂದೆ ಇದಾರೆ ಅಂತಾನೆ ಪೂಜಿಸ್ತಾ ಇದ್ದಾರೆ, ರಾಯರಿದ್ದಾರೆ ನಮ್ಮೊಂದಿಗೆ ಅಂತಾನೆ ನಿಮ್ಮನ್ನ ನಂಬಿದ್ದಾರೆ. ಕಣ್ಣಿಗೆ ಕಾಣದ ಒಂದು ಶಕ್ತಿ, ತಂದೆ ತಾಯಿಗಳು ಹೆಂಗೆ ಕಣ್ಣಿಗೆ ಕಾಣಿಸ್ತಾರೋ ಅದೇ ರೀತಿ ರಾಯರ್ ನನ್ನ ಜೊತೆಗೆ ಇದಾರಂತಾನೆ ಎಷ್ಟೋ ಜೀವಗಳು, ಈ ಭೂಮಿ ಮೇಲೆ ಎಷ್ಟೋ ಜೀವಗಳು ರಾಯರ್ನ ನಂಬಿನೇ ಇವತ್ತು ಬದುಕಿದೆ. ಇಲ್ಲಾಂದ್ರೆ ಯಾವತ್ತೋ ಏನೋ ಆಗ್ಬೇಕಾಗ್ತಿತ್ತು. ಅದರಲ್ಲಿ ನಾನು ಕೂಡ ಒಂದ್ ಸಮಯದಲ್ಲಿ ಒಬ್ಬ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ರಾಯರ ಆಶೀರ್ವಾದದಿಂದನೇ ಒಂದು ತೂಟವನ್ನ ಮಾಡ್ತಾ ಇದೀವಿ. ಎಷ್ಟೋ ಸಲ ನಾನು ಹೇಳಿದ್ದೀನಿ, ನಮ್ಮ ಮನೆ ದೇವರ ಆಶೀರ್ವಾದ, ಆಂಜನೇಯರ ಆಶೀರ್ವಾದ, ವಿನಾಯಕರ ಆಶೀರ್ವಾದ, ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದನೇ ಒಂದು ತೂಟವನ್ನ ಮಾಡ್ತಾ ಇದ್ದೀನಿ. ಸರಿ, ಹಾಗಾದ್ರೆ ಈ ವಿಡಿಯೋನಲ್ಲಿ ನಾನು ಹೇಳ್ತಿರ್ತಕ್ಕಂಥದ್ದು ಏನಂತ ಅಂದ್ರೆ, ಕೆಲವೊಂದ್ಸಲ ಏನಾಗುತ್ತೆ, ನಾವು ಮಾಡುವಂತ ಕೆಲಸದಲ್ಲಿ ಎಷ್ಟೇ ವರ್ಷಗಳಿಂದ ನಾವು ರಾಯರ್ನ ಪೂಜಿಸ್ತಾ ಇದ್ರು ಕೂಡ ಸಕ್ಸಸ್ ಅನ್ನೋ ಸಿಗ್ತಾ ಇರಲ್ಲ. ಅಂದ್ರೆ ಸಕ್ಸಸ್ ಅನ್ನೋ ಸಿಗ್ತಾ ಇಲ್ಲ. ಶ್ರದ್ಧೆ ಭಕ್ತಿಯಿಂದ ನೀವು ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತೀರಾ, ರಾಯರ್ನ ನಂಬಿರ್ತೀರಾ, ಪೂಜಿಸ್ತಾ ಇರ್ತೀರಾ, ಮನೆ ದೇವ್ರಿಗೂ ಹೋಗಿ ಬಂದಿರ್ತೀರಾ, ವಿನಾಯಕರಿಗೂ ಸೇವೆನ ಮಾಡಿರ್ತೀರಾ, ಎಲ್ಲ ಮಾಡಿರ್ತೀರಾ. ಆದ್ರೆ ಮಾಡುವಂತ ಕೆಲಸದಲ್ಲಿ ಯಶಸ್ಸು ಸಿಗ್ತಾ ಇರಲ್ಲ. ನೀವು ಆ ಕೆಲಸನ ಬಿಡ್ತಾ ಇರಲ್ಲ, ಅದ್ರಲ್ಲೇ ತುಂಬಾ ಪ್ರಯತ್ನ ಪಡ್ತಾ ಇರ್ತೀರಾ. ಆದ್ರೆ ಅದರಲ್ಲಿ ಪ್ರಯತ್ನ ಪಡೋದು ತಪ್ಪು ಅಂತ ನಾನು ಹೇಳಲ್ಲ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಏನ್ ಹೇಳ್ತಾರೆ. ಆದ್ರೆ ಆ ಪ್ರಯತ್ನ ಒಂದು ಸರಿಯಾದ ರೀತಿಲಿ ಇರ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಂದ್ರೆ ನಾನು ಕೂಡ ಈಗ ಒಂದು ಜಾಬಿಗೆ ಬರ್ಬೇಕಾದ್ರೆ ನಾನು ಕೂಡ ಕೆಲವೊಂದು ಜಾಬ್ನ ಮಾಡಿದೆ. ಯಾಕಂದ್ರೆ ಆ ಸಮಯದಲ್ಲಿ ನನಗೆ ಒಂದು ಊಟವನ್ನ ಕೊಟ್ಟಿದೆ. ನಾನು ಹೇಳಿದ್ದೀನಿ ತುಂಬಾ ವಿಡಿಯೋನಲ್ಲಿ, ಇದೇನೋ ನಾನೊಬ್ನೇ ಕಷ್ಟಪಟ್ಟಿದ್ದೀನಿ ಅಂತಲ್ಲ, ನನಗಿನ್ನ ಕಷ್ಟಪಟ್ಟವ್ರು ತುಂಬಾ ಜನ ಇದ್ದಾರೆ. ನಾನು ಸ್ವಲ್ಪ ಕಷ್ಟಪಟ್ಟಿದ್ದೀನಿ ಅಷ್ಟೇ, ಆಯ್ತಾ. ಗಾರೆ ಕೆಲಸ ಎಲ್ಲ, ಸೆಂಟ್ರಿಂಗ್ ಕೆಲಸ ಎಲ್ಲ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಇವತ್ತು ಇಲ್ಲಿ ಇದೀನಂತ ಅಂದ್ರೆ ಅದು ದೇವರ ಆಶೀರ್ವಾದ, ಗುರುರಾಯರ ಆಶೀರ್ವಾದ. ಸೊ ನಾನು ಹೇಳೋದೇನಂತ ಅಂದ್ರೆ, ಒಂದೇನೋ ಕೆಲಸ ಮಾಡ್ತಾ ಇರ್ತೀರಾ, ಸುಮಾರು ವರ್ಷಗಳಿಂದ ಮಾಡ್ತಾ ಇರ್ತೀರಾ, ಅದ್ರಲ್ಲಿ ಸಕ್ಸಸ್ ಸಿಗ್ತಾ ಇರಲ್ಲ. ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಏನೋ ಒಂದು ವ್ಯಾಪಾರ ಮಾಡ್ತಾ ಇರ್ತೀರಾ, ಅಥವಾ ಏನೋ ಒಂದು ಕೆಲಸನೇ ಮಾಡ್ತಾ ಇರ್ತೀರಾ ಎಲ್ಲೋ ಒಂದ್ ಕಡೆ ಅನ್ಕೊಳ್ಳಿ, ಅದ್ರಲ್ಲಿ ನಿಮ್ಗೆ ಸಕ್ಸಸ್ ಸಿಗ್ತಾ ಇರಲ್ಲ. ಯಾವ ಕೆಲಸ ನಿಮ್ಗೆ ಕೊನೆವರೆಗೂ ಸಕ್ಸಸ್ ಕೊಡಲ್ಲ ಅಂತ ಅಂದ್ರೆ, ಆ ಕೆಲಸ ಮಾಡ್ತಾ ಇರ್ತೀರಲ್ಲ, ಅದನ್ನ ಮಾಡೋಕೆ ನಿಮ್ಗೆ ಎಲ್ಲೋ ಒಂದ್ ಕಡೆ ಮನ್ಸಿಗೆ ಇಷ್ಟ ಅಂತ ಅನಿಸ್ತಾ ಇರಲ್ಲ ಆ ಕೆಲಸ. ಕೆಲವರಲ್ಲಿ ಕಾಡ್ತಾ ಇರುತ್ತೆ. ಈ ಎಲ್ಲಾ ಕೆಲಸದ ಮೇಲೂ ಕೂಡ ನನಗೆ ತುಂಬಾ ಗೌರವ ಇದೆ. ಯಾಕಂದ್ರೆ ಎಲ್ಲ ಕೆಲಸಗಳು ಕೂಡ ನಮ್ಗೊಂದು ಊಟವನ್ನು ಕೊಡುತ್ತೆ, ಎಲ್ಲರ ಒಂದು ಮನೆನೂ ಕೂಡ ನಿಭಾಯಿಸ್ತಾ ಇದೆ. ಆ ಕೆಲಸದಿಂದನೇ ಎಷ್ಟೋ ಜನ ಮನೆಯನ್ನ ನಿಭಾಯಿಸಕ್ ಆಗ್ತಾ ಇದೆ. ಸೊ ನಾನ್ ಹೇಳೋದೇನಂತ ಅಂದ್ರೆ, ಇವಾಗ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಸುಮಾರು ವರ್ಷಗಳಿಂದಪ್ಪ, ಅದ್ರಲ್ಲಿ ಪ್ರಯತ್ನ ಪಡ್ತಾನೆ ಇದ್ದೀರಾ, ಸಕ್ಸಸ್ ಅನ್ನೋದು ಕಾಣ್ತಾ ಇಲ್ಲ. ಇವತ್ತು ನಿಮ್ಗೆ ಒಂದೊಂದು ರೂಪಾಯಿಗೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ದುಡ್ಡಿದ್ರೇನೆ ಮರ್ಯಾದೆ, ಕರೆಕ್ಟ್ ಅಲ್ವಾ? ಇವತ್ತು ನಿಮ್ಮ ಹತ್ರ ದುಡ್ಡಿದ್ರೇನೆ ಮರ್ಯಾದೆ. ಇಲ್ಲ ಅಂತ ಅಂದ್ರೆ ನೀನೇನು ಅನ್ನೋ ರೀತಿ ನೋಡುವಂತ ಜನಗಳು ಕೂಡ ಇಲ್ಲಿ ನಿಮ್ಗೆ ಇದ್ದಾರೆ. ನಿಮ್ಮಿಂದ ಏನಾಗಲ್ಲ ಅನ್ನೋ ರೀತಿ ಕೂಡ ಇದ್ದಾರೆ. ದುಡ್ಡಿಲ್ಲ ಅಂತ ಅಂದ್ರೆ ನಮ್ಗೆ ಮರ್ಯಾದೆ ಕೂಡ ಇರೋದಿಲ್ಲ. ಇದು ಸತ್ಯ ಅಲ್ವಾ? ಸೊ ನಾನ್ ಹೇಳೋದೇನಂತ ಅಂದ್ರೆ, ಯಾವ್ದೊಂದು ಕೆಲಸನ ನೀವು ಮಾಡ್ತಾ ಇದ್ದೀರಾ, ಅದ್ರಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಕುಟುಂಬವನ್ನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ. ಹಂಗಂದ್ಬಿಟ್ಟು ಅದನ್ನ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಅದ್ರ ಜೊತೆಗೆ ಬೇರೆ ಏನ್ ಮಾಡ್ಬೋದು ಅಂತ ಆಲೋಚನೆ ಮಾಡಿ.
ರಾಯರ್ನ ಪೂಜಿಸ್ತಾ ಇದ್ದೀರಾ, ನಿಜ ಸಕ್ಸಸ್ ಕೊಡ್ತಾರೆ. ಅಂದ್ರೆ ಅದ್ರಲ್ಲಿ ನಿಮ್ಗೆ ಸಕ್ಸಸ್ ಅನ್ನೋದು ಇರ್ಲಿಲ್ಲ ಅಂತ ಅಂದ್ರೆ ಅದು ನಿಮ್ಗೆ ಮಾಡ್ತಾ ಇರೋ ಕೆಲಸದ ಮೇಲೆ ನಿಮ್ಗೆ ಆಲ್ಮೋಸ್ಟ್ ಒಂದು 90% ಅದ್ರ ಮೇಲೆ ಇಂಟ್ರೆಸ್ಟ್ ಅನ್ನೋದು ಕಮ್ಮಿ ಆಗ್ಬಿಟ್ಟಿರುತ್ತೆ ನಿಮ್ಗೆ. ಏನ್ ಮಾಡೋದು ಬಿಡು, ಏನ್ ಮಾಡಿದ್ರು ಆಗ್ತಾ ಇಲ್ಲ ಅನ್ನೋದು, ಏನ್ ಮಾಡಿದ್ರು ಆಗ್ತಾ ಇಲ್ಲ ಅನ್ನೋದು ಮನ್ಸಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಆಗಲ್ಲ ಅನ್ಕೊಂತೋದ್ರೆ ಖಂಡಿತ ಯಾವ ಕೆಲಸಗಳು ಸಹ ಆಗೋದಿಲ್ಲ. ನಾನ್ ಹೇಳೋದೇನಂತ ಅಂದ್ರೆ ಬೇರೆ ಏನ್ ಮಾಡ್ಬೋದು ಅಂತ ಆಲೋಚನೆ ಮಾಡಿ. ಒಂದು ಚಿಕ್ಕದಾಗಿ ವಿಪರೀತ ಬಂಡವಾಳಗಳನ್ನ ಹಾಕಿ ದುಡ್ಡನ್ನ ಖರ್ಚು ಮಾಡಿ ಅಂತ ನಾನು ದಯವಿಟ್ಟು ಖಂಡಿತ ಹೇಳಿಲ್ಲ, ಹೇಳೋದು ಇಲ್ಲ, ಯಾವತ್ತೂ ಹೇಳಲ್ಲ ನಾನು. ಆದರೆ ಚಿಕ್ಕದಾಗಿ ಏನೋ ಒಂದು ಶುರು ಮಾಡಿ. ಏನ್ ಮಾಡಬಹುದು? ಅದಕ್ಕಿಂತ ಮುಂಚಿತವಾಗಿ ಅಷ್ಟು ಜನ ಇದ್ದಾರೆ, ಇಷ್ಟು ಜನ ಇದ್ದಾರೆ, ನನ್ನ ಅಕ್ಕ ತಂಗಿರು ಕೆಲವರು ಹೇಳ್ತಾ ಇರ್ತಾರೆ. ಕಾಂಪಿಟೇಷನ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನಿಮ್ಮ ಪ್ರಯತ್ನವನ್ನ ನೀವು ಮಾಡಿ. ಯಾಕಂದ್ರೆ ಯಾರದ್ದು ಲಕ್ ಇರುತ್ತೋ ಅವ್ರು ಗೆದ್ದೇ ಗೆಲ್ತಾರೆ. ಎಷ್ಟೇ ಕಾಂಪಿಟೇಷನ್ ಇದ್ರು ಕೂಡ ಯಾರದ್ದು ಲಕ್ ಇರುತ್ತೋ, ಯಾರಿಗೆ ಗುರುವಿನ ಆಶೀರ್ವಾದ ಇರುತ್ತೋ ಅವ್ರು ಗೆಲ್ತಾರೆ. ನಿಮಗೆ ಗುರುಗಳ ಆಶೀರ್ವಾದ, ನಿಮ್ಮ ಮನೆ ದೇವರ ಆಶೀರ್ವಾದ ಖಂಡಿತ ಇದೆ. ಮಾಡೋ ಕೆಲಸದಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ದಿನ ಅದನ್ನ ಅಷ್ಟೇ ಇಡಿ, ಬೇರೆ ಕೆಲಸವನ್ನ ಪ್ರಯತ್ನ ಪಡಿ. ಅಂದ್ರೆ ಬೇರೆ ಕೆಲಸ ನೀವು ಎತ್ಕೊಂಡಾಗ ನಿಮ್ಗೆ ಆತ್ಮ ತೃಪ್ತಿ ಇರ್ಬೇಕು. ಇದ್ರಲ್ಲಿ ನಾನು ಮಾಡ್ತೀನಿ, ಸಂತೋಷ ಇರ್ಬೇಕು ನಿಮ್ಗೆ, ಒಂದು ಕಾನ್ಫಿಡೆಂಟ್ ಇಂದ ಮಾಡ್ಬೇಕು. ಇದನ್ನ ಮಾಡ್ತೀನಿ ನಾನು, ಇದ್ರಲ್ಲಿ ಸಕ್ಸಸ್ ಸಿಗುತ್ತೆ ನನಗೆ, ಇದರಲ್ಲಿ ನಾನೇನು ಅಷ್ಟೊಂದು ಬಂಡವಾಳ ಹಾಕಿಲ್ಲ. ಅಥವಾ ಜಾಬ್ ಅಂತಾನೆ ತಗೊಳ್ಳಿ, ಏನೋ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀರಾ, ಅಲ್ಲಿ ನಿಮ್ಗೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಏನೋ ಕಿರಿಕಿರಿಗಳಾಗ್ತಾ ಇರತ್ತೆ, ಅಥವಾ ಆ ಕೆಲಸ ನಿಮ್ಗೆ ಇಷ್ಟ ಇರಲ್ಲ, ಒಂದ್ ರೀತಿ ನೋವನ್ನ ತಿಂತಾ ಇರ್ತೀರಾ. ಆದ್ರೆ ಅದನ್ನ ಬಿಟ್ಬಿಡಿ ಅಂತ ನಾನು ಹೇಳಲ್ಲ. ಅದ್ರ ಜೊತೆಗೆ ಅಲ್ಲಿ ಮಾಡ್ತಾನೆ ಬೇರೆ ಜಾಬ್ನ ನೋಡ್ಕೊಳ್ಳಿ. ಅದು ನಿಮ್ಗೆ ಇಷ್ಟ ಆಗುವಂತ ಜಾಬ್ನ ಪ್ರಯತ್ನ ಪಡಿ. ಪ್ರಯತ್ನ ಹೆಂಗ್ ಪಡ್ಬೇಕು? ನೀವು 2 ಮಂಗಳವಾರ ವಿನಾಯಕರಿಗೆ ಪೂಜೆ ಮಾಡ್ಬೇಕು. ಪೂಜೆ ಯಾವ ರೀತಿ ಮಾಡ್ಬೇಕು? ಗರಿಕೆನ ಕೊಟ್ಟು, ಬಿಳಿ ಎಕ್ಕದ ಹೂವನ್ನ ವಿನಾಯಕರಿಗೆ ಕೊಟ್ಟು ನೀವು ಪೂಜೆ ಸೇವೆಯನ್ನು ಸಲ್ಲಿಸುವಂಥದ್ದು. ಆಯ್ತಾ? ವಿನಾಯಕರಿಗೆ 2 ಮಂಗಳವಾರ ಮಾಡ್ಬೇಕಾದ್ರೆ ನಿಮ್ಮ ಕೋರಿಕೆ ಏನಿದೆ ಅವ್ರ ಹತ್ರ ಹೇಳ್ಕೋಬೇಕು. ಹೇಳ್ಕೊಂಡು ಅವಾಗ ಪ್ರಯತ್ನ ಪಡ್ಬೇಕು. ಯಾವ ರೀತಿ? ಅವ್ರಿಗೆ ಪೂಜೆ ಮಾಡಿ 1-2 ನಾಣ್ಯಗಳನ್ನ, 1 ರೂಪಾಯಿದು, 2 ರೂಪಾಯಿದು ಅಥವಾ 5 ರೂಪಾಯಿದು 1-2 ನಾಣ್ಯಗಳನ್ನ ವಿನಾಯಕರ ಹತ್ರ ಇಟ್ಟು ಪೂಜೆ ಮಾಡಿ ಆ ನಾಣ್ಯವನ್ನ ನಿಮ್ಮ ಹತ್ರ ಇಟ್ಕೋಬೇಕು. ನನ್ನ ಲೈಫಲ್ಲಿ ಇಷ್ಟು ದಿನ ಸಕ್ಸಸ್ ಕಂಡಿಲ್ಲ ತಂದೆ, ಇನ್ಮೇಲಾದ್ರೂ ಸಕ್ಸಸ್ ಕೊಡಿ. ನಾನು ಒಂದು ಒಳ್ಳೆ ಕೆಲಸ ಬೇಕು ನನಗೆ, ಇವಾಗ ಮಾಡ್ತಿರೋ ಕೆಲಸದಲ್ಲಿ ನನಗೆ ಯಶಸ್ಸು ಸಿಗ್ತಾ ಇಲ್ಲ. ನನ್ನ ಕುಟುಂಬ ನಡೆಸೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಮಕ್ಕಳನ್ನ ಓದಿಸೋದು, ಅಥವಾ ತಂದೆ ತಾಯಿಗಳನ್ನಿದ್ದಾರೆ ತಂದೆ ತಾಯಿಗಳನ್ನ ಸಾಕೋದು. ಎಷ್ಟೋ ಜನ ಅಣ್ಣ ತಮ್ಮಂದ್ರಿಗೆ ಇದೇ ಕಷ್ಟ ಪಾಪ. ನಮ್ಗೆ ಕಷ್ಟ ಆಗ್ತಾ ಇದೆ, ಒಂದು ಊಟ ಕೂಡ ಸೇರ್ತಾ ಇಲ್ಲ, ನಮ್ಗೆ ದುಡ್ಡು ಕೂಡ ಇಲ್ಲ ನಮ್ಮ ಹತ್ರ. ದಯವಿಟ್ಟು ರಾಯರೇ, ಗುರುಗಳೇ, ವಿನಾಯಕರೇ, ಎಲ್ಲಾ ವಿಘ್ನಗಳನ್ನು ದೂರ ಮಾಡಿ ನನಗೆ ಯಶಸ್ಸನ್ನ ಕೊಡಿ ಅಂತ ವಿನಾಯಕರಿಗೆ 2 ವಾರ ಪೂಜೆ ಮಾಡಿ. ರಾಯರಿಗೆ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿ ಪೂಜಿಸ್ತಾ ಬನ್ನಿ ಪ್ರತಿ ಗುರುವಾರ, ಸರಿನಾ? ಆದರೆ ನಿಮಗೆ ಹೋಗ್ತಾ ಇರುವಂತ ಜಾಬ್ ಇಷ್ಟ ಆಗಿರ್ಬೇಕು, ಅದ್ರಲ್ಲಿ ಸಕ್ಸಸ್ ಕೊಡುವಂತ ಜವಾಬ್ದಾರಿ ವಿನಾಯಕರದು. ಯಾರ್ದು? ವಿನಾಯಕರದು. ವಿನಾಯಕರು ಕೊಟ್ಟೇ ಕೊಡ್ತಾರೆ, ಇದ್ರಲ್ಲಿ 2ನೇ ಮಾತೇ ಇಲ್ಲ. ನನ್ನ ಲೈಫಲ್ಲೂ ಕೂಡ ನಾನು ಇದನ್ನೇ ಮಾಡೋದು. ವಿನಾಯಕರಿಗೆ ಪೂಜೆ ಮಾಡ್ತೀನಿ. ನಾನು ಏನೋ ಒಂದು ಒಳ್ಳೆ ಕೆಲಸ ಅನ್ಕೊಂಡಾಗ ವಿನಾಯಕರಿಗೆ ಪೂಜೆ ಮಾಡ್ತೀನಿ. ಅವ್ರ ಮುಂದೆ 1-2 ನಾಣ್ಯಗಳನ್ನ ಇಟ್ಟು ಅವರಿಗೆ ಊದಿನ ಕಡ್ಡಿನ ಬೆಳಗಿ 1 ನಾಣ್ಯವನ್ನ ನನ್ನ ಹತ್ರ ಇಟ್ಕೊಂಡು, ಕೆಲಸ ಆಗ್ಲಿ ನನ್ನಪ್ಪ ದಯವಿಟ್ಟು ಮಾಡಿಕೊಡಿ ಅಂತ ಹೋದ್ರೆ ಒಳ್ಳೆ ಕೆಲಸಕ್ಕೆ ಖಂಡಿತ ಜಯ ಇದ್ದೇ ಇರುತ್ತೆ. ಯಾವ ವಿಘ್ನಗಳು ಸಹ ತಾಕೋದಿಲ್ಲ. ಆಗೋದೇ ಇಲ್ಲ ಅನ್ಕೊಂಡ ಕೆಲಸಗಳು ಸಹ ಈ ಪೂಜೆಯಿಂದ ಆಗುವಂತದ್ದಾಗಿರುತ್ತೆ. ಈ ಪೂಜೆ ನಾನು ಮಾಡಿದ್ದೀನಿ, ತುಂಬಾನೇ ವಿಶೇಷ, ತುಂಬಾನೇ ಶಕ್ತಿ ಪೂಜೆ ಇದು. ಅಂದ್ರೆ ತುಂಬಾನೇ ಶಕ್ತಿ ಪೂಜೆ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಕೆಲಸಗಳಾಗತ್ತೆ, ಅಷ್ಟು ಶಕ್ತಿ ಇದೆ ಆ ಸೇವೆಗೆ, ಅಷ್ಟೊಂದು ಶಕ್ತಿ ಇದೆ. ವಿನಾಯಕರು ಅಷ್ಟೊಂದು ಎನರ್ಜಿನ ಕೊಟ್ಟು ನಮ್ಮನ್ನ ಕಾಪಾಡ್ತಾರೆ. ನಾವು ಅಂದುಕೊಂಡಂತ ಕೆಲಸಗಳಲ್ಲಿ ಯಶಸ್ಸನ್ನ ಕೊಡ್ತಾರೆ ಸ್ನೇಹಿತರೆ. ಆದ್ರೆ ಯಾವ್ದ್ರಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲಲ್ಲ ಅದನ್ನ, ಅಂದ್ರೆ ನಾನು ಲೈಫಲ್ಲಿ ಏನ್ ನಂಬ್ತೀನಿ ಗೊತ್ತಾ? ಬದಲಾಯಿಸ್ಬೇಕು. ಏನ್ ಬದಲಾಯಿಸೋದಂದ್ರೆ ದಾರಿನ ಬದಲಾಯಿಸ್ಬೇಕು ಹೊರತಾಗಿ ಗುರಿನ ಅಲ್ಲ. ನಾವು ಸಕ್ಸಸ್ ಆಗ್ಬೇಕು, ಒಂದು ಒಳ್ಳೆ ರೀತಿ ಸಕ್ಸಸ್ ಆಗ್ಬೇಕು. ಅಡ್ಡದಾರಿ ಅಂತ ನಾನು ಹೇಳ್ತಾ ಇಲ್ಲ, ಅಡ್ಡದಾರಿ ನಾನು ಯಾವತ್ತೂ ಕೂಡ ಹೇಳ್ಕೊಡೋದಿಲ್ಲ, ನನಗೂ ಸಹ ಗೊತ್ತಿಲ್ಲ. ಯಾಕಂದ್ರೆ ರಾಯರ ನಂಬಿದ್ಮೇಲೆ ಅದು ಯಾವುದು ಕೂಡ ಗೊತ್ತೂ ಇರೋದಿಲ್ಲ. ಆದ್ರೆ ನಾನೇನ್ ಹೇಳ್ತೀನಿ ಅಂದ್ರೆ, ಯಾವ್ದ್ರಲ್ಲಿ ನಿಮ್ಗೆ ಸಕ್ಸಸ್ ಸಿಗ್ತಾ ಇಲ್ವೋ ಅದನ್ನ ಸೈಡ್ಗೆ ಇಟ್ಟು ನಿಮಗೆ ಯಾವ್ದು ಒಂದು ಆತ್ಮಕ್ಕೆ ತೃಪ್ತಿ ಅಂತ ಅನಿಸ್ಬೇಕು. ಇದನ್ನ ನಾನು ಮಾಡ್ತೀನಿ, ಚಿಕ್ಕದಾದ್ರೂ ಪರವಾಗಿಲ್ಲ. ಆದರೆ ಯಾರು ಏನೋ ಅನ್ಕೊಂಡ್ಬಿಡ್ತಾರೆ, ಯಾರೋ ನಮ್ಮನ್ನ ನೋಡಿ ನಗ್ತಾರೆ, ಈ ಕೆಲಸ ಮಾಡಿದ್ರೆ, ಈ ಜಾಬ್ ಮಾಡಿದ್ರೆ, ಈ ಬಿಸ್ನೆಸ್ ಮಾಡಿದ್ರೆ, ಯಾರೋ ನಮ್ಮನ್ನ ನೋಡಿ ಆಡ್ಕೋತಾರೆ, ತುಂಬಾ ಚಿಕ್ಕದ್ದು ಅನ್ಕೊಳ್ಳೋರು, ಆಡ್ಕೊಳ್ಳೋರು ಯಾರು ನಿಮ್ಗಂತೂ ಊಟ ಹಾಕಲ್ಲ. ಒಂದು ಚಿಕ್ಕದಾಗಿ ಕೆಲಸವನ್ನ ಶುರು ಮಾಡಿದ್ರೆ ನಾಳೆ ದಿನ ಎತ್ತರಕ್ಕೆ ಬೆಳೆಸುತ್ತೆ. ಇವಾಗ ಯಾಕಂದ್ರೆ ಸುಮಾರು ವರ್ಷಗಳಿಂದ ಒಂದೊಂದು ಕೆಲಸಗಳನ್ನ ಮಾಡ್ತಾ ಇದ್ರಲ್ಲ, ಅದ್ರಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅಂದ್ರೆ ಚೇಂಜ್ ಮಾಡಿ, ಸ್ವಲ್ಪ ಬದಲಾಯಿಸಿ ನೋಡಿ, ಖಂಡಿತ ಯಶಸ್ಸು ಸಿಗುತ್ತೆ. ಕೆಲವೊಂದು ಏನಾಗತ್ತೆ, ಇಲ್ಲಿ ನಾವೇನಾದ್ರೂ ಬರೆದ್ರೆ, ಅಂದ್ರೆ ಮನುಷ್ಯರು ಏನಾದ್ರೂ ಯಾರ್ದಾರ ಹಣೆ ಬರ ಬರೆಯುವಂತ ಅವಕಾಶವನ್ನ ದೇವ್ರು ಕೊಟ್ಟಿದ್ರೆ ಸ್ವಾರ್ಥಕ್ಕೆ ಬಳಸ್ಕೊಂಡ್ಬಿಡ್ತಿದ್ರೇನು. ಆದ್ರೆ ಹಣೆ ಬರ ಬರೆದಿದ್ದು ಬ್ರಹ್ಮ. ದೇವ್ರು ಯಾವತ್ತೂ ಕೂಡ ಯಾರಿಗೂ ಹೆಚ್ಚು ಕಮ್ಮಿ ಅಂತ ಬರ್ತಿಲ್ಲ, ಎಲ್ಲರಿಗೂ ಸಮನಾಗಿ ಬರ್ದಿದ್ದಾರೆ. ಆದ್ರೆ ಎಲ್ಲರೂ ಸರಿಯಾದ ದಾರಿಲಿ ಹೋಗ್ಬೇಕಷ್ಟೇ. ಸಕ್ಸಸ್ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸಿಗುತ್ತೆ, ಆದ್ರೆ ಅಂದುಕೊಂಡ ತಕ್ಷಣ ಸಿಗಲ್ಲ.
ನನ್ನ ಅನುಭವ ಇದು. ಅಂದುಕೊಂಡ ತಕ್ಷಣ ಸಕ್ಸಸ್ ಸಿಗಲ್ಲ, ಸಿಗುತ್ತೆ ಸಕ್ಸಸ್. ಯಾವಾಗ ಸಿಗುತ್ತೆ? ನಾವು ಸರಿಯಾದ ಪ್ರಯತ್ನ ಪಟ್ಟಾಗ. ಇವಾಗ ಯಾವುದೋ ಒಂದ್ರಲ್ಲಿ ಆಗ್ತಾನೆ ಇಲ್ಲ ಅಂತಂದ್ರೆ ಅದ್ರಲ್ಲಿ ಯಾಕೆ ಮುಂದುವರಿತೀರಾ? ನಾನು ಹೇಳೋದೇನಂತ, ಅದು ಕಂಪ್ಲೀಟ್ ಆಗಿ ಬಿಟ್ಬಿಡಿ ಅಂತ ಅಲ್ಲ, ಅದನ್ನ ಮಾಡ್ತಾನೆ ಇನ್ನೊಂದನ್ನ ಪ್ರಯತ್ನ ಪಡಿ, ಅದ್ರಲ್ಲಿ ಖಂಡಿತ ಸಿಗುತ್ತೆ. ಅದ್ರಲ್ಲಿ ಸಿಕ್ಕಾಗ ಇದನ್ನ ನಿಧಾನಕ್ಕಾಗಿ ಬಿಟ್ಕೊಳ್ಳಿ. ಯಾಕಂದ್ರೆ ಎಲ್ಲ ಮೈ ಮೇಲೆ ಹಾಕೋಬೇಡಿ. ಎಷ್ಟೋ ಜನಕ್ಕೆ ಕಮಿಟ್ಮೆಂಟ್ಸ್ ಇರುತ್ತೆ, ತಿಂಗಳಾದ್ರೆ ಅಲ್ಲಿ ಕಟ್ಟೋದಿರುತ್ತೆ, ತುಂಬಾ ಕಷ್ಟ ಇರುತ್ತಲ್ವಾ, ಎಲ್ಲವನ್ನು ಮೈ ಮೇಲೆ ಹಾಕೋಬೇಡಿ. ನಾನು ಹೇಳೋದೇನ, ಚಿಕ್ಕದಾಗಿ ಬೇರೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಿ. 2 ಮಂಗಳವಾರ, ಯಾವುದೇ ಮಂಗಳವಾರ ಆಗ್ಲಿ ಇವ್ರೆ, 2 ಮಂಗಳವಾರ ಬೆಳಗ್ಗೆ 8 ಗಂಟೆ ಒಳಗೆ ವಿನಾಯಕರಿಗೆ ಮೊದಲನೇ ಪೂಜೆ ಮಾಡ್ಬಿಡಿ. 2 ದೀಪಗಳನ್ನ ಹಚ್ಚಿ, ಸಕ್ಕರೆನ ಕೊಡಿ ವಿನಾಯಕರಿಗೆ, 2 ಊದಿನ ಕಡಿಗೆನ ಹಚ್ಚಿ, ಗರಿಕೆನ ಕೊಡಿ, ಎಕ್ಕದುವಾದ್ರೂ ಕೊಡಿ. ಯಾಕೆ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮುಂದೆ ದಿನ ನೀವು ಒಂದು ಲೆವೆಲ್ಗೆ ಬಂದಾಗ ನೀವು ಮಾಡೇ ಮಾಡ್ತೀರ. ವಿನಾಯಕರಿಗೆ ನಾನು ಬೇಡ ಅಂದ್ರೂ ಕೂಡ ಹತ್ತಿರದಲ್ಲಿ ಇರುವಂತ ವಿನಾಯಕರ ದೇವಸ್ಥಾನಕ್ಕೆ ಹೋಗಿ ನೀವೇ ಒಂದು 4 ಜನಕ್ಕೆ ಊಟ ಕೊಡ್ಸೋಂಗಾಗ್ಲಿ, ಅಲ್ಲಿ ಅನ್ನ ಪ್ರಸಾದ ಮಾಡ್ಸೋಂಗಾಗ್ಲಿ, ಯಾವಾಗ ನೀವು ಸಕ್ಸಸ್ ಆಗ್ತಿರಲ್ಲ ಅವಾಗ ನೀವು ಮಾಡಿಸಿ. ಈ ಮಾತನ್ನ ನೆನ್ಪಿಟ್ಕೊಂಡು ಅವಾಗ ಮಾಡಿಸಿ. ಇವಾಗ ನೀವಿರೋ ನೋವಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ ಸಾಕು. ಪ್ರತಿ ಮಂಗಳವಾರ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಕೆಲಸ ಶುರು ಮಾಡಿದ್ರು ಸಾಕು. ಆದ್ರೆ ಒಂದು ನಾಣ್ಯವನ್ನ ಅವ್ರ ಹತ್ರ ಇಟ್ಟು ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ. ಆ ನಾಣ್ಯ ಯಾರಿಗೂ ಸಹ ಕೊಡಬೇಡಿ, ನಿಮ್ಮ ಹತ್ರನೇ ಇರ್ಲಿ ಅದು. ಆ ನಾಣ್ಯವನ್ನ ಆಮೇಲೆ ಏನ್ ಮಾಡ್ಬೇಕಂತ ಕೂಡ ಕೇಳಬೇಡಿ, ನಿಮ್ಮ ಹತ್ರ ಇರ್ಲಿ ಅಂದ್ಮೇಲೆ ಅದನ್ನ ಜೋಪಾನವಾಗಿ ಕಾಪಾಡ್ಕೊಳ್ಳಿ. ಅದು ನಿಮ್ ಜವಾಬ್ದಾರಿ, ಆಯ್ತಾ? ನಾನು ಹೇಳುವಂಥದ್ದು ಏನಂದ್ರೆ, ಆತ್ಮವಿಶ್ವಾಸ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಯಾವತ್ತೂ ಕೂಡ ಲೈಫಲ್ಲಿ ಕಳ್ಕೋಬೇಡಿ. ನಾನು ಒಂಟಿಯಾಗಿದ್ದೀನಿ, ನಾನು ಏನ್ ಮಾಡಬಲ್ಲೆ, ನನ್ನಿಂದ ಏನು ಆಗಲ್ಲ ಅನ್ಕೊಂಡ್ರೆ ಏನಾಗಲ್ಲ. ಇಲ್ಲಿ ರಾಯರ್ನ ನಂಬಿದ ಮೇಲೆ ಯಾರು ಸಹ ಒಂಟಿ ಅಲ್ಲ. ನಾನು ನಿನ್ನೆ ಕೂಡ ರೀಲ್ಸ್ ಅಲ್ಲಿ ಹೇಳಿದ್ದೀನಿ ಅದನ್ನ, ಯಾರು ಕೂಡ ಒಂಟಿ ಅಲ್ಲ ರಾಯರ್ನ ನಂಬಿದ ಮೇಲೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ರಾಯರು ತಂದೆ ತಾಯಿಗಳಾಗಿ, ಗುರುಗಳಾಗಿ, ಮನೇಲಿ ಒಬ್ರು ದೊಡ್ಡವರಾಗಿ ಕಾಪಾಡ್ತಾರೆ, ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ರಾಯರಿಗೆ ಗೊತ್ತಿಲ್ದಿರೋದು ಏನು ಸಹ ಇಲ್ಲ. ಆದರೆ ಅದ್ರಲ್ಲಿ ನಿಮ್ಗೆ ಸಕ್ಸಸ್ ಸಿಗ್ತಾ ಇಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ ಅದರಿಂದ ಸ್ವಲ್ಪ ಬದಲಾಯಿಸ್ಕೊಳ್ಳೋದು ತುಂಬಾ ಒಳ್ಳೇದು. ಯಾಕಂದ್ರೆ ಹಿಂಗೆ ಆಯ್ತು ಅಂದ್ರೆ, ಒಂದು ಕಹಿ ಸತ್ಯ ಹೇಳ್ಬಿಡ್ತೀನಿ, ಬಿಡ್ತಿರೋ ಗೊತ್ತಿಲ್ಲ, ನಂಬಿದ್ರು ಸರಿ, ನಂಬಿಲ್ಲ ಅಂದ್ರೂ ಸರಿ, ನನ್ನ ಕುಟುಂಬ ಅಂತ ನಾನು ಯಾವಾಗ್ಲೂ ಕೂಡ ಮನ್ಸಾರೆ ಹೇಳ್ತಾ ಇರ್ತೀನಿ. ಅದರಿಂದ ಒಂದು ಮಾತನ್ನ ಹೇಳೋಕೆ ಇಷ್ಟಪಡ್ತೀನಿ. ಇನ್ನೂ ಕೆಲವು ದಿನ ನಿಮ್ಗೆ ಸಕ್ಸಸ್ ಸಿಕ್ಕಿಲ್ಲ ಅಂದ್ರೆ ಖಂಡಿತ ನೀವು ಯಾರೋ, ಕೆಲವರು ಉಳಿಯೋ ಮಾತು ಕೂಡ ಇಲ್ಲ, ಬದುಕುವಂತ ಆಸೆ ಕೂಡ ಇಲ್ಲ, ಬದುಕುವಂತ ಒಂದು ಶಕ್ತಿ ಕೂಡ ನಿಮ್ಗಿಲ್ಲ. ಯಾಕಂದ್ರೆ ಅಷ್ಟೊಂದು ಕಷ್ಟಗಳು ನಿಮ್ಗೆ ಜೀವನದಲ್ಲಿ ಎದುರಾಗ್ಬಿಟ್ಟಿದೆ. ನನ್ನ ಕುಟುಂಬದವ್ರನ್ನ ನಾನು ಕಳ್ಕೊಳಕ್ ಯಾವತ್ತೂ ಇಷ್ಟಪಡೋದಿಲ್ಲ. ನೀವು ಕೂಡ ಯಾವಾಗ್ಲೂ ಚೆನ್ನಾಗಿರ್ಬೇಕು. ನೀವು ನಗ್ನಗ್ತಾ ಇದ್ರೆ ನಾವುಗಳು, ನೀವು ನಗ್ನಗ್ತಾ ಇರ್ಬೇಕು, ನಿಮ್ಗೆ ಒಳ್ಳೇದಾಗ್ಲೇಬೇಕು, ಆಗತ್ತೆ ಕೂಡ. ಯಾಕಂದ್ರೆ ನಾನು ಹೇಳುವಂಥದ್ದು ಇದ್ರಲ್ಲೇ ಮುಂದುವರೆದ್ರೆ ಮುಂದೆ ನಿಮ್ಗೆ ಏನಾದ್ರೂ ಆಗೋಗಿಂತ ನೀವು ಚೇಂಜ್ ಮಾಡ್ಕೊಳ್ಳಿ. ರಾಯರ್ ಕೈ ಬಿಡೋದಿಲ್ಲ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಚೇಂಜ್ ಮಾಡ್ತೀರಾ, ಸ್ವಲ್ಪ ಯೋಚನೆ ಮಾಡ್ತೀನಿ, ಕೆಲಸ ಯಾವ್ದಾದ್ರೂ ಪರವಾಗಿಲ್ಲ, ಇನ್ಮೇಲೆ ನಾನು ಯಾರು ಏನ್ ಅನ್ಕೊಂತಾರಂತ ಆಲೋಚನೆ ಮಾಡ್ದಂಗೆ ಯಾವ್ದೋ ಒಂದು ಕೆಲಸ ಮಾಡಿ, ನನ್ನ ಮನೆ ನೋಡಿ ಇವತ್ತೇ ನಗ್ತಾ ಇದಾರೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ಯಾರು ನಗ್ತಾ ಇದಾರಲ್ಲ ಅವ್ರ ಮುಂದೆ ನಾನು ಬೆಳಕು ತೋರಿಸ್ತೀನಿ, ರಾಯರ ಆಶೀರ್ವಾದ ನನಗಿದೆ ಅಂತ ಒಂದ್ ಹೆಜ್ಜೆ ಧೈರ್ಯವಾಗಿ ನೀವು ಮುಂದಿಡ್ತೀನಿ ಅಂತ ಅಂದ್ರೆ, ಇವಾಗ ಏನ್ ನೀವು ಪ್ರಯತ್ನ ಪಟ್ಟು ಸೋಲ್ತಾ ಇದ್ರಲ್ಲ ಈ ಕೆಲಸದಲ್ಲಿ, ನಿಮ್ಗೆ ಈ ಕೆಲಸದಲ್ಲಿ ಮಾಡ್ತೀನಿ ಅಂತ ಪ್ರೀತಿ, ಆ ಕೆಲಸದ ಮೇಲೆ ಪ್ರೀತಿ, ಗೌರವ, ಕಾನ್ಫಿಡೆಂಟ್ ಅನ್ನೋದಿತ್ತು ಅಂದ್ರೆ ಅದನ್ನ ಬಿಡಬೇಡಿ, ಮಾಡಿ. ಆದ್ರೆ ಕೆಲವ್ರಿಗೆ ಏನಂದ್ರೆ ಆ ಕೆಲಸದಲ್ಲಿ ಸಿಗದೆ ಇರೋಕೆ ಅದ್ರ ಮೇಲೆ ಆಲ್ರೆಡಿ ಮನ್ಸೋಗ್ಬಿಟ್ಟಿದೆ. ಮನ್ಸಿಲ್ದೆ ಮಾಡಿದ ಕೆಲಸದಲ್ಲಿ ಯಶಸ್ಸು ಸಿಗಲ್ಲ ಅನ್ನುವಂಥದ್ದು ನನ್ನ ನಂಬಿಕೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಬದಲಾಯಿಸ್ಕೊಂಡು ಚೇಂಜ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಲೆವೆಲ್ ಅಂದ್ರೂ ಕೂಡ ಕಮ್ಮಿನೇನೋ, ಆದ್ರೆ ನಿಮ್ಮನ್ನ ಕೀಳಾಗಿ ಕಂಡವ್ರ ಮುಂದೆ ಮಾತ್ರ ತುಂಬಾ ಎತ್ತರಕ್ಕೆ ಬೆಳೆದು ತೋರಿಸ್ತೀರಾ. ಇದಂತೂ ಸತ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆತ್ಮವಿಶ್ವಾಸ ಕಳ್ಕೊಳ್ದೇನೆ ಏನ್ ಮಾಡ್ಬೋದು ನೀವು ಅನ್ನೋದ್ರ ಬಗ್ಗೆ ಪ್ರಯತ್ನ ಪಡಿ. ಆಡ್ಕೊಳ್ಳೋರ್ನ ಬಿಟ್ಬಿಡಿ, ಎಲ್ಲ ದೇವ್ರಿಗೆ ಬಿಟ್ಟಿದ್ರಲ್ಲ, ಅವ್ರು ದೇವ್ರು ನೋಡ್ಕೋತಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಆಡ್ಕೊಳ್ಳೋರು ಯಾರು ಅನ್ನ ಹಾಕಲ್ಲ. ಆದ್ರೆ ನೀವ್ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಪ್ರಯತ್ನ ಪಡಿ, ಆಯ್ತಾ? ಅದನ್ನ ಮಾಡಿದಾಗ ಅನ್ಕೊಳ್ಳಿ, ಇವಾಗ ಎಲ್ಲ ಕೆಲಸದ ಮೇಲೆ ನನ್ಗೆ ಗೌರವ ಇದೆ. ಯಾಕಂದ್ರೆ ಎಲ್ಲ ಕೆಲಸ ಕೂಡ ಒಂದೊಂದು ಸಮಯದಲ್ಲಿ ನನ್ಗೆ ಒಂದೊಂದು ತುತ್ತು ಊಟ ಹಾಕಿದೆ. ನಾನು ಕೆಲವೊಂದು ಕೆಲಸ ಮಾಡ್ಬೇಕಾದ್ರೆ ಅನ್ಸೋದು, ಓಕೆ ನಾನು ಏನಾದ್ರು ಚೇಂಜ್ ಮಾಡ್ಕೋಬೇಕಲ್ಲ, ಬೇರೆ ಮಾಡ್ಕೋಬೇಕಲ್ಲ, ಈ ಸಮಯದಲ್ಲಿ ಇದಾಗ್ತಾ ಇದೆ, ಬೇರೆ ಮಾಡ್ಕೋಬೇಕಲ್ಲ, ತಪ್ಪಲ್ಲ. ಯಾಕಂದ್ರೆ ಒಂದೊಂದು ಹೆಜ್ಜೆ ಮೇಲ್ ಬರ್ತಾ ಇರ್ಬೇಕು, ಲೈಫಲ್ಲಿ ಒಂದೊಂದು ಹೆಜ್ಜೆ ಮೇಲ್ ಬರ್ತಾ ಇರ್ಬೇಕು, ದೇವ್ರು ಕಳಿಸ್ತಾ ಇರ್ತಾನೆ. ನಾ ಅದರಲ್ಲೇ ಮಾಡ್ತಾ ಹೋದ್ರೆ ಅದರಲ್ಲೇ ಇರ್ತದೆ, ಅದ್ರಲ್ಲಿ ಸಕ್ಸಸ್ ಇಲ್ಲ ಅಂತಲ್ಲ. ಆದ್ರೆ ನನ್ಗೆ ಆತ್ಮ ತೃಪ್ತಿ ಅನ್ನೋದಿರೋದಿಲ್ಲ. ನಾನು ಏನಾದ್ರು ಮಾಡ್ಬೋದಿತ್ತಲ್ಲ, ನೀನು ಹಿಂಗೆ ಕುತ್ಕೊಂಡ್ಬಿಟ್ನಲ್ಲ, ಏನಾದ್ರು ಮಾಡ್ಬೋದಿತ್ತಲ್ಲ, ಹಿಂಗೆ. ಉದಾಹರಣೆಗೆ ನಿಮ್ಗೆ ವಿಡಿಯೋ ಅಂತ ತಗೊಂಡ್ರು ಕೂಡ ನಾನು ಮೊದಲು ನಾರ್ಮಲ್ ಆಗಿ ಪೋಸ್ಟ್ ಬರ್ದಾಗ್ತಿದ್ದೆ, ಆಮೇಲೆ ಅಣ್ಣ ತಂಗಿ ವಿಡಿಯೋ ಮಾಡ್ತಾ ಇದ್ದೆ, ಆಮೇಲೆ ಮೋಟಿವೇಶನ್ ಹೇಳ್ತಾ ಇದ್ದೆ, ಈಗಲೂ ಕೂಡ ಹೇಳ್ತಾ ಇರ್ತೀನಿ. ಬರ್ತಾ ಏನಾಯ್ತು ಅಂದ್ರೆ ರಾಯರ್ ಸೇವೆ ಮಾಡುವಂತ ಒಂದು ಅವಕಾಶ ಸಿಕ್ತು. ಇದೆಲ್ಲವೂ ಕೂಡ ದೇವರ ಇಚ್ಛೆ. ನಾವು ಪ್ರಯತ್ನ ನಮ್ಮದು ಅಷ್ಟೇ. ಒಂದು ಸರಿಯಾದ ಪ್ರಯತ್ನ ಮಾಡಿದಾಗ ಖಂಡಿತ ಯಶಸ್ಸನ್ನು ಸಿಗುತ್ತೆ. ಸುಮ್ಮನೆ ನಿಮ್ಗೆ ವಿಡಿಯೋನ ಉದಾಹರಣೆ ಕೊಟ್ಟೆ, ಎಲ್ಲರೂ ಕೂಡ ಇದನ್ನ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಿಮಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ, ಯಾವ್ದ್ರಲ್ಲಿ ಕಾನ್ಫಿಡೆಂಟ್ ಇದೆ, ಅದನ್ನ ಮಾಡಿ. ಆದ್ರೆ ರಾಯರ್ ಕೈ ಹಿಡಿಯಲ್ಲ ಅಂತ ಯಾವತ್ತೂ ಕೂಡ ಅನ್ಕೋಬೇಡಿ. ರಾಯರ್ ಖಂಡಿತ ಕೈ ಹಿಡಿತಾರೆ. ಆದ್ರೆ ನಾವು ಇದ್ರಲ್ಲಿ ಯಾವ್ದ್ರಲ್ಲಿ ಪ್ರಯತ್ನ ಪಡ್ತಾ ಇದೀವಿ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಂತ ನನಗನ್ಸುತ್ತೆ. ಯಾಕಂದ್ರೆ ತುಂಬಾ ವರ್ಷಗಳಾಯ್ತು ನೀವು ಅದ್ರಲ್ಲಿ ಮಾಡ್ತಾ ಇದ್ದು, ಆಲ್ರೆಡಿ ಮನ್ಸು ಇಲ್ದಂಗ ಆಗ್ಬಿಟ್ಟಿದೆ. ಬೇರೆ ಏನೋ ಪ್ರಯತ್ನ ಪಡಿ,
ಚಿಕ್ಕದೇ ಆಗ್ಲಿ ದೊಡ್ಡದೇ ಆಗ್ಲಿ ಒಂದು ಪ್ರಯತ್ನ ಪಡಿ, ಲಾಸ್ ಮಾಡ್ಕೋಬೇಡಿ, ವಿಪರೀತ ಬಂಡವಾಳಗಳನ್ನ ಹಾಕೋಬೇಡಿ. ರಾಯರನ್ನ ನಂಬಿ ಚಿಕ್ಕದಾಗಿ ಶುರು ಮಾಡಿ. ನೀವು ಚಿಕ್ಕದಾಗಿ ಒಂದು 100 ರೂಪಾಯಿಂದಾನೇ ಏನ್ ಮಾಡ್ಬೋದು, ಚಿಕ್ಕದಾಗಿ ಆಲೋಚನೆ ಕನಸು ದೊಡ್ಡದಿರ್ಲಿ, ಆದ್ರೆ ನಿಮ್ಮ ಬಂಡವಾಳ ಹೂಡಿಕೆ ಅನ್ನುವಂಥದ್ದೇನು ಚಿಕ್ಕದಾಗಿ ಶುರು ಮಾಡಿ ಅದು ನಿಮ್ಮನ್ನ ದೊಡ್ಡ ಹಂತಕ್ಕೆ ಬೆಳೆಸುತ್ತೆ. ಯಾಕಂದ್ರೆ ದೇವರ ಆಶೀರ್ವಾದವನ್ನ ಪಡೆದು ಶುರು ಮಾಡ್ತೀರಾ. ಆದ್ರೆ ಎಲ್ಲಾದ್ರೂ ಕೆಲಸ ಬಿಡೋ ಮುಂಚೆ ಬೇರೆ ಕಡೆ ಕೆಲಸ ಸಿಕ್ಕ ಮೇಲೆ ಬಿಡುವಂತದ್ನ ಮಾಡಿ. ಆಮೇಲೆ ಬೇರೆ ಕಡೆ ನಿಮ್ಗೆ ಇವಾಗ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾ ಇದಿಲ್ಲ, ಬೇರೆ ಚಿಕ್ಕದಾಗಿ ಶುರು ಮಾಡಿ, ಅಲ್ಲಿ ಸಕ್ಸಸ್ ಕಾಣುತ್ತೆ, 100% ಕಾಣುತ್ತೆ. ಅದ್ರಲ್ಲಿ ಸಕ್ಸಸ್ ಆಗಿ ನಿಮ್ ಕೈಲಿ ಒಂದು 4 ದುಡ್ಡು ಇದ್ದಾಗ ಇದನ್ನ ನೀವೇನ್ ಮಾಡಿ ಅಂತಂದ್ರೆ ಇದರಿಂದ ಹೆಂಗ್ ಹೊರಗೆ ಬರ್ಬೇಕು ನೋಡ್ಕೊಂಡು ಅದನ್ನ ನೀವು ಮುಂದೆ ನಿಮ್ ಇಷ್ಟ ಅದನ್ನ ಕಂಟಿನ್ಯೂ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ಯಾವ್ದ್ರಲ್ಲಿ ಸಕ್ಸಸ್ ಸಿಗ್ತಾ ಇರುತ್ತೋ ಅದನ್ನ ಕೈ ಬಿಡಬೇಡಿ. ಯಾಕಂದ್ರೆ ಅದೇ ತಾಯಿ, ಆಯ್ತಾ? ಅದೇ ತಾಯಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ದುಡಿಮೆನೆ ದೇವ್ರು ಅಂತ ಏನ್ ಹೇಳೋರು ದೊಡ್ಡವರು, ಅದೇ ತಾಯಿ, ಅವರೇ ನಮ್ಮನ್ನ ಕಾಪಾಡ್ತಾರೆ. ಸರಿನಾ? ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ. ಈ 1-2 ಮಾತುಗಳನ್ನ ಹೇಳ್ಬೇಕಂತ ಅನಿಸ್ತು, ಹೇಳ್ದೆ. ಆದ್ರೆ ಯಾವತ್ತೂ ಕೂಡ ಕುಗ್ಗಿ ಹೋಗ್ಬೇಡಿ. ಲೈಫಲ್ಲಿ ನಿಮಗೂ ಕೂಡ ಸಕ್ಸಸ್ ಅನ್ನೋದಿದೆ. ಬರೆದವ್ರು ಯಾರೋ ಸ್ವಾರ್ಥ ತುಂಬಿದ ಜನಗಳಲ್ಲ, ಯಾರೋ ಕೆಲವು ಸ್ವಾರ್ಥ ತುಂಬಿದ ಜನಗಳಲ್ಲ. ನಿಮ್ಮ ಹಣೆ ಬರನ ಬರೆದಿರ್ತಕ್ಕಂಥದ್ದು, ನಿಮ್ ಬಗ್ಗೆ ಮಾತಾಡ್ಬೋದು, ನಿಮ್ಗೆ ಹಂಗಾಯ್ತು ಹಿಂಗಾಯ್ತು ಅಂತ ಖುಷಿ ಪಡ್ಬೋದು, ಜನಗಳಲ್ಲ. ಯಾರ ಹಣೆ ಬರ ಯಾವಾಗ ಬದಲಾಗುತ್ತೆ ಅಂತ ಯಾರಿಂದಲೂ ಕೂಡ ಹೇಳೋಕ್ ಆಗೋದಿಲ್ಲ. ದೇವರಿಗೆ ಗೊತ್ತು, ನಿಮ್ಗೆ ಗೊತ್ತು ನೀವೇನಂತ. ಖಂಡಿತ ನಿಮ್ಗೆ ಒಂದು ಒಳ್ಳೆ ಮನ್ಸಿದೆ ಅನ್ನೋದು ಮಾತ್ರ ನನಗೆ ಗೊತ್ತಿದೆ. ಖಂಡಿತ ನಿಮ್ಗೆ ಒಳ್ಳೇದಾಗಿ ಆಗುತ್ತೆ. ಸರಿನಾ? ಯಾವಾಗ್ಲೂ ನನ್ನ ಪ್ರೀತಿಯ ಕುಟುಂಬ ನೀವು. ನಗ್ನಾಗ್ತಾ ಇರಿ, ನಗಿಸ್ತಾ ಇರಿ. ನಮಸ್ಕಾರ.